ನವಸೇವಾ ಬಂದರ, ಎನ್ನೋರ ಬಂದರ, ಟುಟುಕೋರಿಯನ್ ಬಂದರ. ಇವುಗಳಲ್ಲಿ ಭಾರತ ದೇಶದ ಖಾಸಗಿ ಬಂದರ ಯಾವುದು? ಇವುಗಳಲ್ಲಿ ಯಾವ ಬಂದರವು ಖಾಸಗಿ ಬಂದರವಾಗಿದೆ? ಇವುಗಳಲ್ಲಿ ಯಾವ ಬಂದರವು ಖಾಸಗಿ ಬಂದರವಾಗಿದೆ? ಎನ್ನೋರ ಬಂದರ ನೋಡಿ. ಎನ್ನೋರ ಅನ್ನುವಂಥ ಬಂದರ ಎಂಥ ಬಂದರ ಅಂದ್ರೆ ಇದು ಪ್ರೈವೇಟ್ ಬಂದರವಾಗಿದೆ. ಯಾವ ಬಂದರದ ಮೂಲಕ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ? ಯಾವ ಬಂದರದ ಮೂಲಕ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ? ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡುವ ಬಂದರ ಯಾವುದು? ಟುಟುಕೋರಿಯನ್ ಬಂದರ ನೋಡಿ, ತಮಿಳುನಾಡಲ್ಲಿ ಕಂಡು ಬರ್ತದೆ. ತಮಿಳುನಾಡಿನ ಟುಟುಕೋರಿಯನ್ ಬಂದರ ಇದೆಯಲ್ಲ, ಇದು ಕೆಮಿಕಲ್ ಫರ್ಟಿಲೈಸರ್ ಅನ್ನ ರಫ್ತು ಮಾಡ್ತದೆ. ಟುಟುಕೋರಿಯನ್ ಬಂದರದ ಮೂಲಕ ಗರಿಷ್ಠ ಪ್ರಮಾಣದ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ. ಯಾವ ಬಂದರವನ್ನ ಕಾಮರಾಜ್ಯ ಬಂದರ ಎಂದು ಕರೆಯುತ್ತಾರೆ? ಯಾವ ಬಂದರವನ್ನ ಕಾಮರಾಜ ಬಂದರ ಎಂದು ಕರೆಯುತ್ತಾರೆ? ಯಾವ ಬಂದರವನ್ನು ಕಾಮರಾಜ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಎನ್ನೋರ ಬಂದರ ನೋಡಿ. ಖಾಸಗಿ ಬಂದರವಾಗಿರುವಂತ ಎನ್ನೋರ ಬಂದರವನ್ನು ಏನಂತ ಕರೀತಾರೆ ಅಂದ್ರೆ ಕಾಮರಾಜ ಬಂದರ ಅಂತ ಹೇಳಿ ಕರೀತಾರೆ. ಜವಾಹರ್ಲಾಲ್ ನೆಹರು ಬಂದರ ಯಾವುದು? ಜವಾಹರ್ಲಾಲ್ ನೆಹರು ಬಂದರ. ಎಸ್. ನವಸೇವಾ ಬಂದರವನ್ನ ಜವಾಹರ್ಲಾಲ್ ನೆಹರು ಬಂದರ ಅಂತ ಹೇಳಿ ಕರೀತಾರೆ. ನಾವು ನಿನ್ನೆ ಕ್ಲಾಸ್ನಲ್ಲಿ ಎತ್ತರದ ಪರ್ವತ ಹಾಗೂ ಉತ್ತರದ ಮಹಾಮೈದಾನವನ್ನು ಡಿಸ್ಕಸ್ ಮಾಡಿದ್ವಿ. ಎತ್ತರದ ಪರ್ವತಗಳು ಮತ್ತೆ ಉತ್ತರದ ಮಹಾಮೈದಾನ. ಎತ್ತರದ ಪರ್ವತ ಕಂಪ್ಲೀಟ್ ಆಗಿದೆ. ಎರಡನೇದ್ದು ಉತ್ತರದ ಮಹಾಮೈದಾನ ಕಂಪ್ಲೀಟ್ ಆಗಿದೆ. ಎತ್ತರದ ಪರ್ವತ ಮತ್ತು ಉತ್ತರದ ಮಹಾಮೈದಾನ ಇವೆರಡೂ ಕಂಪ್ಲೀಟ್ ಆಗ್ಯಾವ. ಉತ್ತರದ ಮಹಾಮೈದಾನದಲ್ಲಿ ಒಂದು ಭಾಗ ಯಾವುದಂದ್ರೆ ತಾರ ಮರುಭೂಮಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದು. ತಾರ ಮರುಭೂಮಿ ಈ ಭಾಗದಲ್ಲಿ ತಾರ ಮರುಭೂಮಿ ನಿರ್ಮಾಣ ಆಗಿದೆ. ಇದೇನದಲ್ಲ ಇದನ್ನು ತಾರ ಮರುಭೂಮಿ, ಇದು ಪಾಕಿಸ್ತಾನದಲ್ಲಿ ಕೂಡ ಹಂಚಿಕೆಯಾಗಿದೆ. ತಾರ ಮರುಭೂಮಿ ಇದು ಪಾಕಿಸ್ತಾನದಲ್ಲಿ ಹಂಚಿಕೆಯಾಗಿದೆ. ಪಾಕಿಸ್ತಾನ ತಾರ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ ಅಂದ್ರೆ ಚೋಲಿಸ್ತಾನ್ ಅಂತ ಕರೀತಾರೆ. 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಗುಜರಾತ್ ರಾಜ್ಯ, ರಾಜಸ್ಥಾನ, ಪಂಜಾಬ ಮತ್ತು ಹರಿಯಾಣ. ಗುಜರಾತ್, ರಾಜಸ್ಥಾನ, ಪಂಜಾಬ, ಹರಿಯಾಣ. ಟೋಟಲ್ ಇದರ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 1,75,000 ಚದರ ಕಿಲೋಮೀಟರ್ ವಿಸ್ತೀರ್ಣ. ಚೆಕಿಮಿ ಇದರ ವಿಸ್ತೀರ್ಣ 1,75,000
ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಆ 4 ರಾಜ್ಯಗಳು ಯಾವಂದ್ರ ನಂಬರ್ 1 ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ. ಗುಜರಾತ, ರಾಜಸ್ಥಾನ, ಪಂಜಾಬ್, ಹರಿಯಾಣ 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದ್ದು 1,75,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಈ ತಾರ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ ಅಂದ್ರೆ ಚೋಲಿಸ್ತಾನ್ ಅಂತ ಕರೀತಾರೆ. ತಾರ ಮರುಭೂಮಿ ಭಾರತದ ಅತಿ ದೊಡ್ಡ ಮಳೆ ನೆರಳಿನ ಪ್ರದೇಶ ಅಂತ ಕರೀತೀವಿ. ಭಾರತದ ಅತಿ ದೊಡ್ಡ ಮಳೆ ನೆರಳಿನ ಪ್ರದೇಶ. ಇದು ಕ್ವಶನ್ ಆಗಿದೆ. ಯಾಕಂದ್ರ ತಾರ ಮರುಭೂಮಿಯಲ್ಲಿ ಒಂದು ಸ್ಥಳ ಇದೆ, ರೋಹಿಲಿ ಅನ್ನುವಂಥ ಸ್ಥಳ. ರೋಹಿಲಿ ಇದು 8.3 ಸೆಂಟಿಮೀಟರ್ ಮಳೆ ಪಡೀತದೆ. ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಸ್ಥಳನೇ ರೋಹಿಲಿ. ರಾಜಸ್ಥಾನದ ರೋಹಿಲಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂತ ಸ್ಥಳ ಅಂತ ಗುರುತಿಸಿ. ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದಂದ್ರ ರಾಜಸ್ಥಾನದ ರೋಹಿಲಿ. ಈ ರಾಜಸ್ಥಾನದ ರೋಹಿಲಿ ಎಷ್ಟು ಸೆಂಟಿಮೀಟರ್ ಮಳೆ ಪಡೀತಂದ್ರೆ 8.3 ಸೆಂಟಿಮೀಟರ್ ಮಳೆ ಪಡೀತು. ಇನ್ನ ಇದೇ ರಾಜಸ್ಥಾನದಲ್ಲಿ ಒಂದು ಸ್ಥಳ ಇದೆ, ಗಂಗಾನಗರ್ ಅಂತ ಹೇಳಿ. ಗಂಗಾನಗರ್. ಈ ರಾಜಸ್ಥಾನದ ಗಂಗಾನಗರ್ ಇದೆಯಲ್ಲ, ರಾಜಸ್ಥಾನದ ಗಂಗಾನಗರ್ ಅನ್ನೋದು ಸುಮಾರು 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ಯಾವ. 52 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು ಉಷ್ಣಾಂಶ ದಾಖಲಾಗ್ಯಾವ. 52 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವಂದ್ರೆ ರಾಜಸ್ಥಾನದ ಗಂಗಾನಗರ. ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಬಿಕ್ನೇರಿ ಅನ್ನುವಂಥ ಸ್ಥಳ ಇದೆಯಲ್ಲ, ಈ ರಾಜಸ್ಥಾನದ ಗಂಗಾನಗರ ಜಿಲ್ಲೆಯ ಬಿಕ್ನೇರಿ ಅನ್ನುವಂಥ ಸ್ಥಳ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ. 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಈ ತಾರ ಮರುಭೂಮಿಯ ಕೇಂದ್ರ ಭಾಗವನ್ನು ಏನಂತ ಕರೀತಾರಂದ್ರ ತಾರ ಮರುಭೂಮಿಯ ಕೇಂದ್ರ ಭಾಗ. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನು ಮರಸ್ಥಲಿ ಅಂತ ಕರೀತಾರೆ. ಮರಸ್ಥಲಿ. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನು ಏನಂತ ಕರೀತಾರೆ ಅಂದ್ರೆ ಮರಸ್ಥಲಿ ಕೇಂದ್ರ ಭಾಗ. ಅದರ ಸುತ್ತಲಿನ ಭಾಗವನ್ನ ಬಬರ್ ಅಂತ ಕರೀತಾರೆ. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನ ಮರಸ್ಥಲಿ ಅಂತ ಕರೆದ್ರೆ ಅದರ ಸುತ್ತಲ ಭಾಗವನ್ನ ಬಬರ್ ಅಂತ ಹೇಳಿ ಕರೀತಾರೆ. ಬಬರ್. ಸುತ್ತಲಿನ ಭಾಗವನ್ನ ಬಬರ್. ತಾರ ಮರುಭೂಮಿಯ ಕೇಂದ್ರ ಭಾಗವನ್ನ ಮರಸ್ಥಲಿ ಅಂತ ಕರೆದರೆ ಅದರ ಸುತ್ತಲಿನ ಭಾಗವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಬಬರ್ ಅಂತ ಕರೀತಾರೆ. ತಾರ ಮರುಭೂಮಿಯಲ್ಲಿ ಸಂಚಯನಗೊಳ್ಳುವಂತ ನದಿ ಯಾವುದು ಅಥವಾ ತಾರ ಮರುಭೂಮಿಯಲ್ಲಿ ಕಂಡು ಬರುವಂತ ಸರೋವರ ಯಾವುದು? ಸಾಂಬಾರ ಸರೋವರ. ಸಾಂಬಾರ ಸರೋವರ. ಈ ಸಾಂಬಾರ ಸರೋವರದ ವಿಶೇಷ ಏನು ಅಂದ್ರೆ ಭಾರತ ದೇಶದಲ್ಲಿ ಸಾಂಬಾರದಾಗ ಏನಿರುತ್ತೆ ಉಪ್ಪು ಜಾಸ್ತಿ ಇರ್ತದಲ್ಲ, ಅದಕ್ಕೆ ಭಾರತ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂದ್ರೆ ಸಾಂಬಾರ ಸರೋವರ. ಭಾರತ ದೇಶದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಂದ್ರೆ ಸಾಂಬಾರ ಸರೋವರ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಉಪ್ಪು ನೀರಿನಿಂದ ಕೂಡಿದಂತ ಸರೋವರ ಇದೆ. ಪ್ರಶ್ನೆ ಹಿಂಗೆ ಕೇಳೋಣ. ಸಾಂಬಾರ್ ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ ಸ್ಪಷ್ಟವಾಗಿ? ನೋಡಿ, ತಾರ ಮರುಭೂಮಿಯ ಕೇಂದ್ರ ಭಾಗವನ್ನು ಮರಸ್ಥಲಿ ಎಂದು ಕರೆಯುತ್ತಾರೆ. ತಾರ ಮರುಭೂಮಿಯಲ್ಲಿ ಕಂಡು ಬರುವಂತ ಉಪ್ಪು ನೀರಿನ ಸರೋವರ ಯಾವುದಂದ್ರೆ ಸಾಂಬಾರ ಸರೋವರ. ಸಾಂಬಾರ ಸರೋವರ ಇದು ಭಾರತ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತೇಳಿ ಗುರುತಿಸ್ತೀವಿ. ಇನ್ನು ತಾರ ಮರುಭೂಮಿಯಲ್ಲಿ ಎರಡು ಪ್ರಮುಖವಾದ, ಒಂದು ಅತ್ಯಂತ ಮುಖ್ಯವಾದ ನದಿ ಹರಿತದೆ, ಲೂನಿ ನದಿ. ಲೂನಿ ನದಿಗೆ ಎರಡು ಉಪನದಿಗಳದಾವ.
ಲೂನಿ ನದಿ ಎರಡು ಉಪನದಿಗಳು ಯಾವಂದ್ರ ಜುಜ್ರಿ ನದಿ, ಇನ್ನೊಂದು ಸುಕ್ರಿ ನದಿ. ಜುಜ್ರಿ ಮತ್ತು ಸುಕ್ರಿ ಅನ್ನುವಂತ ಎರಡು ಉಪನದಿಗಳದಾವ. ಇವು ಯಾವ ನದಿ ಉಪನದಿಗಳಂದ್ರ ಲೂನಿ ನದಿ. ರಾಜಸ್ಥಾನದ ತಾರ ಮರುಭೂಮಿಯಲ್ಲಿ ಇರುವ ಅತ್ಯಂತ ಪ್ರಮುಖವಾಗಿರುವಂತ ನದಿ ಯಾವಂದ್ರ ಲೂನಿ ನದಿ. ಲೂನಿ ನದಿ ನಿರ್ಮಾಣ ಮಾಡಿದ ಎರಡು ಪ್ರಮುಖವಾಗಿರುವಂತ ಅಥವಾ ಲೂನಿ ನದಿಯಿಂದ ಎರಡು ಪ್ರಮುಖವಾಗಿರುವಂತ ಉಪನದಿಗಳದಾವೆ. ಅವು ಯಾವಂದ್ರ ಒಂದು ಜುಜ್ರಿ, ಇನ್ನೊಂದು ಸುಕ್ರಿ. ಜುಜ್ರಿ ಮತ್ತು ಸುಕ್ರಿ ಅನ್ನುವುದು ಲೂನಿ ನದಿಯ ಎರಡು ಉಪನದಿಗಳಂತೇಳಿ ಗುರುತಿಸ್ತೀವಿ. ತಾರ ಮರುಭೂಮಿಯಲ್ಲಿ ಹರಿಯುವ ಅತ್ಯಂತ ಮುಖ್ಯವಾದ ನದಿ ಲೂನಿ ನದಿ. ಇದರ ಎರಡು ಉಪನದಿಗಳಾವಂದ್ರ ಜುಜ್ರಿ ಮತ್ತು ಸುಕ್ರಿ. ತಾರ ಮರುಭೂಮಿಯ ಅತ್ಯಂತ ಹೆಚ್ಚು ಗರಿಷ್ಠ ಪ್ರಮಾಣದಲ್ಲಿ ಬಿಸಿಲು ಇರ್ತದೆ. ಹೈಯೆಸ್ಟ್ ಬಿಸಿಲಿದ್ದು ಇಲ್ಲಿ ಒಂದು ವಾಹನವನ್ನು ಬಳಸ್ತಾರೆ. ಇಲ್ಲಿ ಬಳಸುವ ವಾಹನ ಯಾವುದಂದ್ರೆ ಒಂಟೆ. ಒಂಟೆಯನ್ನು ಏನಂತ ಕರೀತಾರಂದ್ರ ಒಂಟೆಯನ್ನು ಮರಳುಗಾಡಿನ ಹಡಗು ಅಂತ ಕರೀತಾರೆ. ಮರಳುಗಾಡಿನ ಹಡಗು. ಒಂಟೆಯನ್ನ ಮರಳುಗಾಡಿನ ಹಡಗು ಎಂದು ಕರೆಯುತ್ತೇವೆ. ಮರುಭೂಮಿಯಲ್ಲಿ ಸಂಚಯನಗೊಳ್ಳುವಂತ ಒಂದು ವಾಹನ ಒಂಟೆಯನ್ನ ಮರಳುಗಾಡಿನ ಹಡಗು ಎಂದು ಕರೆಯುತ್ತಾರೆ. ಇಲ್ಲಿ ಹರಿಯುವ ಅತ್ಯಂತ ಮುಖ್ಯವಾದ ನದಿ ಅಂದರೆ ಲೂನಿ ನದಿ. ಈ ಲೂನಿ ನದಿ ಎರಡು ಉಪನದಿಗಳದ, ಒಂದು ಜುಜ್ರಿ, ಇನ್ನೊಂದು ಸುಕ್ರಿ ಅನ್ನುವಂಥ ಉಪನದಿ. ಒಂಟೆಯನ್ನ ಮರಳುಗಾಡಿನ ಈ ಪ್ರತಿ ವರ್ಷ ಒಂಟೆಗಳ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ರಾಜಸ್ಥಾನದಲ್ಲಿ ಒಂಟೆಗಳ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಆ ಒಂಟೆಗಳ ಹಬ್ಬಕ್ಕೆ ಏನಂತ ಕರೀತಾರ ಅಂತಂದ್ರೆ ಪುಷ್ಕರ ಮೇಳ ಅಂತ ಕರೀತಾರ ನೋಡಿ. ಪ್ರತಿ ವರ್ಷ ರಾಜಸ್ಥಾನದಲ್ಲಿ ಆಚರಣೆ ಮಾಡುವಂತ ಹಬ್ಬ ಯಾವ್ದಂದ್ರ ಒಂಟೆಗಳ ಹಬ್ಬ. ಅದಕ್ಕೇನಂತ ಕರೀತಾರ ಅಂದ್ರೆ ಪುಷ್ಕರ ಮೇಳ. ರಾಜಸ್ಥಾನದಲ್ಲಿ ಆಚರಣೆ ಮಾಡುವ ಪ್ರಸಿದ್ಧವಾಗಿರುವಂತ ಹಬ್ಬ. ಪೂರ್ತಿ ರಾಜಸ್ಥಾನ ಏನಪ್ಪಾ ಅಂದ್ರ ಒಂಟೆಗಳಿಂದ ಕೂಡಿಲ್ಲ. ಅದು ಏನು ಮರುಭೂಮಿಯಿಂದ ಕೂಡಿಲ್ಲ. ಅರ್ಧ ಭಾಗ ಮರುಭೂಮಿ ಇದ್ರೆ ಇನ್ನ ಅರ್ಧ ಭಾಗ ಏನಿದೆ ಅಂತಂದ್ರೆ ಫಲವತ್ತಾಗಿರುವಂತ ಭೂಪ್ರದೇಶ ಇದೆ. ಇದೆಲ್ಲ ಪೂರ್ತಿ ರಾಜಸ್ಥಾನ ಭೂಪ್ರದೇಶ. ಎಲ್ಲ ತಾರ ಮರುಭೂಮಿ ಇಲ್ಲ ಅಲ್ಲಿ. ಸಂಪೂರ್ಣ ರಾಜಸ್ಥಾನ ಇದೆಯಲ್ಲ ಅದು ಅಷ್ಟು ತಾರ ಮರುಭೂಮಿ ಇಲ್ಲ. ಅರ್ಧ ಭಾಗ ತಾರ ಮರುಭೂಮಿ ಇದೆ, ಇನ್ನೂ ಅರ್ಧ ಭಾಗ ಫಲವತ್ತಾಗಿರುವಂತ ಭೂಪ್ರದೇಶ ಇದೆ. ಈ ಭಾಗ ಮಾತ್ರ ತಾರ ಮರುಭೂಮಿ. ಹಾಗಾದ್ರೆ ತಾರ ಮರುಭೂಮಿಯನ್ನ ಅಥವಾ ತಾರ ಮರುಭೂಮಿಯನ್ನು ನಿರ್ಮಾಣ ಮಾಡುವ ಬೆಟ್ಟಗಳು ಯಾವ ಕ್ವಶನ್ ಆಗಿದೆ. ಆನ್ಸರ್ ಮಾಡಿ ನೋಡೋಣ. ಮಹಾದೇವ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ಮಹಾದೇವ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ವಿಂಧ್ಯ ಪರ್ವತ, ಅರಾವಳಿ ಬೆಟ್ಟಗಳು. ಸರಿಯಾದಂತ ಉತ್ತರ ಅರಾವಳಿ ಬೆಟ್ಟಗಳು, ರೈಟ್ ಆನ್ಸರ್. ತಾರ ಮರುಭೂಮಿ ನೋಡಿ, ರಾಜಸ್ಥಾನ ಅರಾವಳಿ ಬೆಟ್ಟಗಳು. ರಾಜಸ್ಥಾನ್ ವಿಶಿಷ್ಟವಾಗಿರುವಂತ ಪಕ್ಷಿಗಳದಾವ ಇಲ್ಲಿ. ಇಲ್ಲಿ ಹೈಯೆಸ್ಟ್ ಬೆಳ್ಳಿ ಉತ್ಪಾದನೆ ಮಾಡಲಾಗುತ್ತದೆ ರಾಜಸ್ಥಾನದಲ್ಲಿ. ಬೆಳ್ಳಿ ಫೇಮಸ್ ಇದು ನೋಡಿ, ಇದೆಲ್ಲ ಅರಾವಳಿ ಬೆಟ್ಟಗಳೇ. ಇದು ಪೂರ್ತಿ ಅರಾವಳಿ ಬೆಟ್ಟಗಳಿಂದ ಕೂಡಿದಂತ ಭೂಪ್ರದೇಶನೇ. ಲೂನಿ ನದಿ ಹರಿತವೆ. ಅರಾವಳಿ ಬೆಟ್ಟಗಳು ನೋಡಿ, ಇವೆಲ್ಲ ಅರಾವಳಿ ಬೆಟ್ಟಗಳೇ ಇವು.
ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಂತೇಳಿ ಗುರುತಿಸ್ತೀವಿ. ಜಗತ್ತಿನ ಅತ್ಯಂತ ಹಳೆಯದಾದಂಥ ಮಡಿಕೆ ಪರ್ವತಗಳು ಯಾವಂದ್ರ ಅರಾವಳಿ ಬೆಟ್ಟಗಳು. ಮೌಂಟ್ ಅಬು. ಅರಾವಳಿ ಬೆಟ್ಟಗಳ ವಿಶೇಷ ಏನು ಅಂತಂದ್ರ ಅರಾವಳಿ ಬೆಟ್ಟಗಳು ಎಲ್ಲಿಂದ ಪ್ರಾರಂಭ ಆಗ್ತಾವ ಅಂದ್ರ ಗುಜರಾತ್ ರಾಜ್ಯದಿಂದ ಪ್ರಾರಂಭ ಆಗ್ತಾವ. ಗುಜರಾತ್ ರಾಜ್ಯ, ರಾಜಸ್ಥಾನ, ಹರಿಯಾಣ, ದೆಹಲಿಯವರೆಗೆ. ಗುಜರಾತ, ರಾಜಸ್ಥಾನ, ಹರಿಯಾಣ, ದೆಹಲಿಯವರೆಗೆ. ಗುಜರಾತ್ ರಾಜ್ಯದಿಂದ ಆರಂಭ ಆಗಿ ದೆಹಲಿಯವರೆಗೆ ಇವು ಸುಮಾರು 818 ಕಿಲೋಮೀಟರ್ ಹಂಚಿಕೆಯಾಗ್ಯಾವ ಅರಾವಳಿ ಬೆಟ್ಟಗಳು. ಅರಾವಳಿ ಬೆಟ್ಟಗಳು ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತ, ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವಂತಂದ್ರ ಅರಾವಳಿ ಬೆಟ್ಟಗಳಂತ ಹೇಳಿ ಗುರುತಿಸ್ತೀವಿ. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಅರಾವಳಿ ಬೆಟ್ಟಗಳು. 4 ರಾಜ್ಯಗಳಲ್ಲಿ ಹಂಚಿಕೆಯಾಗ್ಯವ. ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟುವ ನದಿಗಳು ಯಾವುವು? ಲೂನಿ ನದಿ ಜನ್ಮ ತಾಳುತ್ತದೆ, ಇದು ಕ್ವಶನ್ ಆಗಿದೆ. ಮಾಹಿ ನದಿ ಹುಟ್ಟುತ್ತದೆ, ಇದು ಕ್ವಶನ್ ಆಗಿದೆ. ಸಬರಮತಿ ನದಿ ಹುಟ್ಟುತ್ತದೆ. ಸಬರಮತಿ ನದಿ, ಲೂನಿ, ಮಾಹಿ ಮತ್ತೆ ಸಬರಮತಿ ಈ ಎಲ್ಲಾ ನದಿಗಳು ಯಾವ ಬೆಟ್ಟದಲ್ಲಿ ಜನ್ಮ ತಾಳ್ತಾವಂದ್ರ ಅರಾವಳಿ ಬೆಟ್ಟಗಳಲ್ಲಿ ಜನ್ಮ ತಾಳುವಂತ ಅತ್ಯಂತ ಮುಖ್ಯವಾಗಿರುವ ನದಿಗಳು. ಅರಾವಳಿ ಬೆಟ್ಟಗಳಲ್ಲಿ ಜನ್ಮ ತಾಳುವ ಅತಿ ಮುಖ್ಯವಾಗಿರುವಂತ ನದಿಗಳು ಬರ್ಕೊಳ್ರಿ. ಇನ್ನು ಅರಾವಳಿ ಬೆಟ್ಟಗಳಲ್ಲಿ ಎರಡು ಮುಖ್ಯವಾಗಿರುವಂತ ಘಾಟಗಳದವೆ. ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವ 2 ಮುಖ್ಯವಾಗಿರುವಂತ ಘಾಟಗಳು. ಒಂದು ಹಳದಿ ಘಾಟ, ಒಂದು ಹಳದಿ ಘಾಟ್. ಇನ್ನೊಂದು ಗೋರಾನ್ ಘಾಟ್. ಎರಡು ಪ್ರಮುಖವಾಗಿರುವಂತ ಘಾಟ್ಗಳು, ಒಂದು ಹಳದಿ ಘಾಟ್, ಇನ್ನೊಂದು ಗೋರಾನ್ ಘಾಟ್. ಹಳದಿ ಘಾಟ ಗುರು ಶಿಖರ ಮತ್ತು ಮೌಂಟ್ ಅಬುಗಳ ಮಧ್ಯೆ ಕನೆಕ್ಟ್ ಮಾಡುತ್ತದೆ. ಗುರು ಶಿಖರ ಮತ್ತು ಮೌಂಟ್ ಅಬುಗಳ ಮಧ್ಯದಲ್ಲಿ. ಮೌಂಟ್ ಅಬು, ಗುರು ಶಿಖರ ಮತ್ತು ಮೌಂಟ್ ಅಬು. ಗೋರಾನ್ ಘಾಟ್ ಎಂಬುದು ಗುರು ಶಿಖರ ಮತ್ತು ಮೌಂಟ್ ಅಬುಗಳ ಮಧ್ಯದಲ್ಲಿ ಹಳದಿ ಘಾಟ. ಗೋರಾನ್ ಘಾಟ್ ಎಂಬುದು ಹೇಳಿ ನೋಡೋಣ. ಗೋರಾನ್ ಘಾಟ್ ಯಾವ ಸ್ಥಳಗಳ ಮಧ್ಯೆ ಕನೆಕ್ಟ್ ಮಾಡ್ತದ? ಗೋರಾನ್ ಘಾಟ್ ಎಂಬುದು ಎಸ್, ರಾಜಸ್ಮಂಡಿ ಟು ಪಾಲಿ ನೋಡಿ. ರಾಜಸ್ಮಂಡಿಯಿಂದ ಪಾಲಿಗಳ ಮಧ್ಯದಲ್ಲಿ, ರಾಜಸ್ಮಂಡಿಯಿಂದ ಪಾಲಿಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡುವಂತ ಘಾಟ್ ಯಾವುದಂದ್ರ ಅದು ಗೋರಾನ್ ಘಾಟ್. ಗೋರಾನ್ ಘಾಟ್ ಎಂಬುದು ರಾಜಸ್ಮಂಡಿ ಮತ್ತು ಪಾಲಿಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡಿದರೆ, ಹಳದಿ ಘಾಟ್ ಅನ್ನೋದು ಗುರು ಶಿಖರ ಮತ್ತು ಮೌಂಟ್ ಅಬುಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತದೆ.
ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವ ಶಿಖರ ಅಂದ್ರೆ ಗುರು ಶಿಖರ ನೋಡಿ. ಗುರು ಶಿಖರ ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತ ಶಿಖರ. ಕ್ವಶನ್ ಆಗಿದೆ, ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಗುರು ಶಿಖರ. 1722 ಮೀಟರ್ ಎತ್ತರವಾಗಿದೆ. ಸುಮಾರು 1722 ಮೀಟರ್ ಎತ್ತರವಾಗಿರುವ ಗುರು ಶಿಖರ ಅರಾವಳಿ ಬೆಟ್ಟಗಳಲ್ಲಿಯೇ ಅತ್ಯಂತ ಎತ್ತರವಾಗಿರುವ ಶಿಖರ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವ ಶಿಖರ ಯಾವಂದ್ರ ಗುರು ಶಿಖರ. ಮತ್ತಿಲ್ಲಿ ಕಂಡುಬರುವ ಸುಂದರವಾದ ಗಿರಿಧಾಮ ಇದೆ. ಯಾವ ಗಿರಿಧಾಮ ಅಂದ್ರೆ ಮೌಂಟ್ ಅಬು. ಮೌಂಟ್ ಅಬು, ಮೌಂಟ್ ಅಬು ಅನ್ನುವಂತ ಒಂದು ಗಿರಿಧಾಮ ಇದೆ. ಇದು ಕ್ವಶನ್ ಆಗಿದೆ. ಮೌಂಟ್ ಅಬು ಇದನ್ನ ಏನಂತ ಕರೀತಾರೆ? ಮೌಂಟ್ ಅಬು ಅಂದ್ರೆ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ. ಗಿರಿಧಾಮಗಳ ರಾಣಿ ಎನ್ನುವರು. ಯಾವುದನ್ನ ಪಶ್ಚಿಮ ಭಾರತ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರೆ ಅಂದ್ರೆ ಮೌಂಟ್ ಅಬು. ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಮೌಂಟ್ ಅಬುವನ್ನ ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರೆ. ಗುರುಶಿಖರ್ 1722 ಮೀಟರ್ ಎತ್ತರವಾಗಿದ್ದು ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವ ಅತಿ ಎತ್ತರವಾಗಿರುವ ಶಿಖರವಾಗಿದೆ. ನೋಡ್ತಾರ, ಇವೆಲ್ಲ ಮೌಂಟ್ ಅಬುನೇ ಇದು. ಸರಿಸ್ಕ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ. ಸರಿಸ್ಕ ರಾಷ್ಟ್ರೀಯ ಉದ್ಯಾನವನ ನಿಮ್ಗಾಗಲೇ ಹೇಳ್ತಾ ಇದ್ದೆ ನಾನು, ಒಂಟೆಗಳ ಹಬ್ಬ ಇದೆ ನೋಡಿ. ಒಂಟೆಗಳು ಪುಷ್ಕರ ಮೇಳ ಅಂತ ಕರೀತಾರೆ. ಪುಷ್ಕರ ಮೇಳ ಅಂದ್ರೆ ಏನು? ಒಂಟೆಗಳ ಹಬ್ಬ. ರಾಜಸ್ಥಾನದಲ್ಲಿ ಆಚರಣೆ ಮಾಡುವ ಪ್ರಸಿದ್ಧವಾಗಿರುವಂತಹ ಹಬ್ಬ ಅಂದ್ರೆ ಅದು ಪುಷ್ಕರ ಮೇಳ ನೋಡಿ. ಒಂಟೆಯನ್ನು ಮರಳುಗಾಡಿನ ಹಡಗು ಅಂತ ಕರೀತಾರೆ. ನೋಡಿ ಒಂಟೆಗಳನ್ನ ಯಾವ ತರ ಕುಣಿತ ಮಾಡ್ತಾರೆ. ಕಟ್ಟಡಗಳಲ್ಲಿ ಇದು ಕಾಲುವೆ ನೋಡಿ. ಯಾವ ಕಾಲುವೆ ಹೇಳ್ರಿ ನೋಡಮ್? ಇದು ರಾಜಸ್ಥಾನದಲ್ಲಿ ಹರಿಯುವ ಕಾಲುವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ, ಇಂದಿರಾ ಗಾಂಧಿ ಕಾಲುವೆ, ಸುಯೇಜ್ ಕಾಲುವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ, ಇಂದಿರಾ ಕಾಲುವೆ, ಸುಯೇಜ್ ಕಾಲುವೆ, ಮಹಾರಾಣಿ ಕಾಲುವೆ. ಮಹಾರಾಣಿ ಕಾಲುವೆ ಅಂದ್ರೆ ರಾಜಸ್ಥಾನದ ತಾರಮರು ಬಂದ್ರೆ ರಾಜಸ್ಥಾನ ಜನತೆಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ಕಾಲುವೆ ಯಾವುದು? ರಾಜಸ್ಥಾನದ ಜನತೆಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ಕಾಲುವೆ ಯಾವುದು? ರಾಜಸ್ಥಾನ ಜನತೆಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಲುವೆ ಯಾವುದಂದ್ರೆ ಇಂದಿರಾ ಗಾಂಧಿ ಕಾಲುವೆ ನೋಡಿ. ಯಾಕಂದ್ರೆ ಇದು ಭಾರತ ದೇಶದ ಅತಿ ಉದ್ದವಾದ ಕಾಲುವೆ ನೋಡಿ. ಭಾರತದ ಅತಿ ಉದ್ದವಾದ ಕಾಲುವೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತಹ ಕಾಲುವೆ ಅಂದ್ರೆ 760 ಕಿಲೋಮೀಟರ್ ಉದ್ದವಾಗಿದೆ. ಸುಮಾರು 760 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ಕಾಲುವೆ. ಇದು ಯಾವ ಅಣೆಕಟ್ಟಿನ ಕಾಲುವೆ ಅಂತಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲುವೆ ನೋಡಿ. ಬಾಕ್ರಾನಂಗಲ್ ಅಣೆಕಟ್ಟಿನ ಕಾಲುವೆಯಾಗಿದೆ. ,760 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ಕಾಲುವೆ. ಯಾವ ರಾಜ್ಯಗಳಿಗೆ ಅಂತಂದ್ರೆ ಪ್ರಧಾನವಾದ 3 ರಾಜ್ಯಗಳು. 3 ರಾಜ್ಯಗಳು ಯಾವುವು? ಪಂಜಾಬ, ಹರಿಯಾಣ, ಇನ್ನೊಂದು ರಾಜಸ್ಥಾನ.
ಪಂಜಾಬ್ ಹರಿಯಾಣ ರಾಜಸ್ಥಾನಗಳಿಗೆ 760 ಕಿಲೋಮೀಟರ್ ಉದ್ದದ ಕಾಲುವೆ. ಇದು ಭಾರತ ದೇಶದ ಅತಿ ಉದ್ದವಾದ ಕಾಲುವೆಯಾಗಿದ್ದು ಬಾಕ್ರಾನಂಗಲ್ ಆಣೆಕಟ್ಟಿನ ಕಾಲುವೆ. ಬಾಕ್ರಾನಂಗಲ್ ಆಣೆಕಟ್ಟಿ ಇರುವ ಇನ್ನೊಂದು ಹೆಸರೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತೀವಿ. ನಮ್ಮ ದೇಶದ ಅತ್ಯಂತ ಉದ್ದವಾಗಿರುವಂತಹ ಕಾಲುವೆಯಾಗಿದೆ. 760 ಕಿಲೋಮೀಟರ್ ಉದ್ದವಾಗಿದೆ. ಬರ್ಕೊಂಡ್ರಿ? ಅರಾವಳಿ ಬೆಟ್ಟಗಳು ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಾಗಿದ್ದು ಇವು ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿಯಲ್ಲಿ ಹಂಚಿಕೆಯಾಗಿವೆ. ಇಲ್ಲಿ ಹರಿಯುವ ಪ್ರಮುಖವಾದ ನದಿಗಳಂದ್ರೆ ಹುಟ್ಟುವ ನದಿಗಳು. ಅರಾವಳಿ ಬೆಟ್ಟಗಳಲ್ಲಿ ಯಾವ್ಯಾವ ನದಿಗಳು ಹುಟ್ಟುತ್ತವಂದ್ರೆ ಲೂನಿ ನದಿ ಹುಟ್ಟುತ್ತದೆ, ಮಾಯಿ ನದಿ ಹುಟ್ಟುತ್ತದೆ, ಸಬರಮತಿ ನದಿ ಹುಟ್ಟುತ್ತದೆ. ಈ 3 ನದಿಗಳು ಜನ್ಮ ತಾಳ್ತವೆ ಅರಾವಳಿ ಬೆಟ್ಟಗಳಲ್ಲಿ. ಈ ಎತ್ತರವಾದ ಶಿಖರ ಅಂದ್ರೆ ಗುರು ಶಿಖರ. ಇಲ್ಲಿ ಕಂಡುಬರುವ ಪ್ರಸಿದ್ಧವಾದ ಗಿರಿಧಾಮ ಅಂದ್ರೆ ಮೌಂಟ್ ಅಬು ಎಂಬ ಗಿರಿಧಾಮವನ್ನು ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಇದು ಕ್ವಶನ್ ಹಿಂಗೆ ಕೇಳ್ಯಾನ. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಎಂದು ಯಾವ್ದನ್ನ ಕರೀತಾರೆ ಅಂದ್ರೆ ಮೌಂಟ್ ಅಬು. ಹಳದಿ ಘಾಟ್ ಇದೆ, ಕುರು ಶಿಖರ ಮತ್ತು ಮೌಂಟ್ ಅಬುಗಳ ಮಧ್ಯದಲ್ಲಿ ಕನೆಕ್ಟ್ ಆಗ್ತದೆ. ಗೋರಾನ್ ಘಾಟ್ ಇದೆ, ರಾಜಸ್ ಮಂಡಿ ಮತ್ತು ಪಾಲಿಗಳ ಮಧ್ಯದಲ್ಲಿ ಕನೆಕ್ಟ್ ಆಗ್ತದೆ. ಇನ್ನ ದೆಹಲಿಯ ಸಮೀಪದಲ್ಲಿ ಅರಾವಳಿ ಬೆಟ್ಟಗಳಲ್ಲಿ ಒಂದು ಪ್ರಮುಖವಾದ ಪರ್ವತ ಇದೆ. ಅದು ಯಾವ್ದಂದ್ರ ರೈಷಿಯನ್ ಪರ್ವತ. ನೋಡಿ, ರೈಷಿಯನ್ ಪರ್ವತ ದೆಹಲಿಯ ಸಮೀಪದಲ್ಲಿ ಯಾವ ಪರ್ವತ ಇದೆ ಅಂದ್ರ ರೈಷಿಯನ್ ಪರ್ವತ ಇದೆ. ಈ ರೈಷಿಯನ್ ಪರ್ವತದ ವಿಶೇಷ ಏನಂತಂದ್ರೆ ಇಲ್ಲಿ ರಾಷ್ಟ್ರಪತಿ ಭವನ ಇದೆ. ನೋಡಿ, ರಾಷ್ಟ್ರಪತಿ ಭವನ ಇದೆ. ಸುಮಾರು 340 ಕೊಠಡಿಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರಪತಿ ಭವನ. 340 ಕೊಠಡಿಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರಪತಿ ಭವನ ಇದೆ. ಎಡ್ವಿನ್ ಮಾದರಿಯಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಒಂದು ಭವನ ಇದು, ರಾಷ್ಟ್ರಪತಿ ಭವನ. ಪ್ರತಿ ಫೆಬ್ರವರಿ ತಿಂಗಳಲ್ಲಿ ಈ ರಾಷ್ಟ್ರಪತಿ ಭವನದ ಮುಂದುಗಡೆ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿ ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರಪತಿ ಭವನದ ಮುಂದೆ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಯಾವ ಹಬ್ಬ ಆಚರಣೆ ಮಾಡ್ತಾರೆ ಅಂತಂದ್ರ ಹೂಗಳ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದು ಮೊಘಲರ ಕಾಲದಿಂದ ಬಂದಿರತಕ್ಕಂಥ ಒಂದು ಹಬ್ಬ. ಅದು ಭಾರತ ದೇಶದ ವಿಶಿಷ್ಟವಾಗಿರುವಂತಹ ಹೂಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ. ಒಂದು ವಿಶಿಷ್ಟವಾಗಿರುವ ಹೂಗಳ ಹಬ್ಬವನ್ನ ಈ ರೈಷಿಯನ್ ಪರ್ವತದ ಮುಂಭಾಗದಲ್ಲಿ ಆಚರಣೆ ಮಾಡ್ತಾರೆ. ಯಾರು ಹೇಳ್ತೀರಿ ಅರಾವಳಿ ಬೆಟ್ಟಗಳ ಬಗ್ಗೆ? ಹೇಳಿ. ಗೋಪಾಲ್ ಹೇಳಿ. ಪ್ರಪಂಚದ ಅತಿ ಹಳೆಯ ಮಡಿಕೆ ಪರ್ವತ ಅಂದ್ರೆ ಅರಾವಳಿ. ಪ್ರಪಂಚದ ಅತಿ ತರುಣ ಮಡಿಕೆ ಪರ್ವತ ಅಂದ್ರೆ ಹಿಮಾಲಯ. ಇಲ್ಲಿ ಅರಾವಳಿ ಬೆಟ್ಟಗಳದಾವ. ಇದು ಅರಾವಳಿ ಬೆಟ್ಟಗಳು. ಇದಾದಲ್ಲ ಇದು ವಿಂಧ್ಯ ಪರ್ವತಗಳು ಅಂತ ಹೇಳಿ ಗುರುತಿಸ್ತೀವಿ. ಈ ಅರಾವಳಿ ಪರ್ವತಗಳು ಹಾಗೂ ವಿಂಧ್ಯ ಪರ್ವತಗಳ ಮಧ್ಯದಲ್ಲಿ ಕಂಡುಬರುವ ಒಂದು ಪ್ರಸ್ಥಭೂಮಿ ಇದೆ. ಯಾವ ಪ್ರಸ್ಥಭೂಮಿ ಇದೆ ಹೇಳಿ ನೋಡೋಣ. ಬುಂದೇಲಖಂಡ ಪ್ರಸ್ಥಭೂಮಿ ಇದೆ, ಬಾಗೇಲಖಂಡ ಪ್ರಸ್ಥಭೂಮಿ ಇದೆ, ಮಾಳ್ವ ಪ್ರಸ್ಥಭೂಮಿ ಇದೆ, ಚೋಟಾ ನಾಗಪುರ ಪ್ರಸ್ಥಭೂಮಿ ಇದೆ. ಅರಾವಳಿ ಬೆಟ್ಟ ಹಾಗೂ ವಿಂಧ್ಯ ಪರ್ವತಗಳ ಮಧ್ಯದಲ್ಲಿ ಕಂಡುಬರುವ ಪ್ರಸ್ಥಭೂಮಿ ಯಾವುದು? ಅರಾವಳಿ ಹಾಗೂ ವಿಂಧ್ಯ ಪರ್ವತಗಳ ಮಧ್ಯದಲ್ಲಿ ಕಂಡುಬರುವ ಪ್ರಸ್ಥಭೂಮಿ ಯಾವುದು? ಸೂಪರ್. ಯಾವ ಪ್ರಸ್ಥಭೂಮಿ ಇದೆ ಅಂತಂದ್ರೆ ಮಾಳ್ವ ಪ್ರಸ್ಥಭೂಮಿ ಇದೆ ಅಂತ. ಮಾಳ್ವ ಪ್ರಸ್ಥಭೂಮಿ. ಮಾಳ್ವ ಪ್ರಸ್ಥಭೂಮಿ.
ಈ ಮಾಳವ ಪ್ರಸ್ಥಭೂಮಿಯನ್ನು ಏನಂತ ಕರೀತಾರೆ ಅಂದ್ರೆ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರೆ. ಮಾಳವ ಪ್ರಸ್ಥಭೂಮಿಯನ್ನ ಹಸಿರು ಪ್ರಸ್ಥಭೂಮಿ. ಇದು ಕ್ವಶನ್ ಆಗಿದೆ. ಯಾವ ಪ್ರಸ್ಥಭೂಮಿಯನ್ನು ಹಸಿರು ಪ್ರಸ್ಥಭೂಮಿ ಎಂದು ಕರೆಯುತ್ತಾರಂದ್ರೆ ಮಾಳವ. ಮಾಳವ ಪ್ರಸ್ಥಭೂಮಿಯನ್ನು ಯಾಕೆ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರಂದ್ರ ಸುಮಾರು 3 ಜೈವಿಕ ಸಂರಕ್ಷಣಾ ತಾಣಗಳದವ, 9 ರಾಷ್ಟ್ರೀಯ ಉದ್ಯಾನವನಗಳದವ. ಇಲ್ಲಿ ಸರಿಸುಮಾರು 9 ರಾಷ್ಟ್ರೀಯ ಉದ್ಯಾನವನಗಳು, 3 ಜೈವಿಕ ಸಂರಕ್ಷಣಾ ತಾಣಗಳು ಮಾಳವ ಪ್ರಸ್ಥಭೂಮಿಯಲ್ಲಿದಾವೆ. 3 ಜೈವಿಕ ಸಂರಕ್ಷಣಾ ತಾಣಗಳು ಯಾವ? ಬಯೋಸ್ಫಿಯರ್ ರಿಸರ್ವ್ಗಳು. ಪನ್ನಾ ಪ್ರಸ್ಥಭೂಮಿ, ಪನ್ನಾ ಜೈವಿಕ ಸಂರಕ್ಷಣಾ ತಾಣ, ಅಮರಕಂಟಕ, ಪನ್ನಾ ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣ ಯಾವುದಿದೆ ನೋಡಿ, ಪನ್ನಾ ಅಮರಕಂಟಕ. ಇನ್ನೊಂದು ಪಾಚುಮರಿ, ಅಮರಕಂಟಕ, ಪನ್ನಾ. ಈ 3 ಜೈವಿಕ ಸಂರಕ್ಷಣಾ ತಾಣಗಳು ಇಲ್ಲಿ ಅದಾವ. ಪನ್ನಾ, ಅಮರಕಂಟಕ, ಪಾಚುಮರಿ. ಒಂಬತ್ತು ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲಿ ಕಂಡು ಬರ್ತವೆ. ಮಾಳವ ಪ್ರಸ್ಥಭೂಮಿಯಲ್ಲಿ 6 ನದಿಗಳು ಜನ್ಮ ತಾಳ್ತವೆ. ಒಂದಲ್ಲ ಎರಡಲ್ಲ, 6 ನದಿಗಳು. ಯಾವ 6 ನದಿಗಳು ಮಾಳವ ಪ್ರಸ್ಥಭೂಮಿಯಲ್ಲಿ? ನರ್ಮದಾ ನದಿ ಇಲ್ಲೇ ಜನ್ಮ ತಾಳ್ತದ, ತಪತಿ ನದಿ ಇಲ್ಲೇ ಜನ್ಮ ತಾಳ್ತದ. ನರ್ಮದಾ ನದಿ, ತಪತಿ ನದಿ, ನರ್ಮದಾ ಜನ್ಮ ತಾಳ್ತದೆ, ತಪತಿ ನದಿ ಜನ್ಮ ತಾಳ್ತದ. ಮತ್ತೆ ಚಂಬಲ್ ನದಿ, ಸೋನು ನದಿ ಇದೇ ಪ್ರಸ್ಥಭೂಮಿಯಲ್ಲಿ. ನರ್ಮದಾ, ತಪತಿ, ಚಂಬಲ್, ಸೋನು. ದಿಹಾಂದ್ ನದಿ, ಬುಜಾರ್ ನದಿ ಇಲ್ಲಿ ಜನ್ಮ ತಾಳ್ತವೆ. ಬುಜಾರ್ ನದಿ, ದಿಹಾಂದ್ ನದಿ, ಸೋನು ನದಿ, ಚಂಬಲ್ ನದಿ, ತಪತಿ ನದಿ, ನರ್ಮದಾ ನದಿ. ರಿಹಾಂದ್ ನದಿ ಬೇರೆ, ದಿಹಾಂದ್ ನದಿ ಬೇರೆ. ದಿಹಾಂದ್ ನದಿ, ಬುಜಾರ್ ನದಿ, ಸೋನು ನದಿ, ಚಂಬಲ್ ನದಿ, ತಪತಿ ನದಿ, ನರ್ಮದಾ ನದಿ ಇವೆಲ್ಲ ಎಲ್ಲಿ ಜನ್ಮ ತಾಳತ್ತವ ಅಂದ್ರೆ ಮಾಳವ ಪ್ರಸ್ಥಭೂಮಿ. ಅದಕ್ಕೆ ಮಾಳವ ಪ್ರಸ್ಥಭೂಮಿಯನ್ನು ಏನಂತ ಕರೆದ್ರಂದ್ರ ಹಸಿರು ಪ್ರಸ್ಥಭೂಮಿ ಅಂತ ಕರೆದ್ರು, ಗ್ರೀನ್ ಪ್ಲಾಟ್ಯೂ. ಉತ್ತರದಲ್ಲಿ ಅರಾವಳಿ ಬೆಟ್ಟಗಳು, ದಕ್ಷಿಣದಲ್ಲಿ ವಿಂಧ್ಯ ಪರ್ವತ. ಉತ್ತರದಲ್ಲಿ ಅರಾವಳಿ ಬೆಟ್ಟಗಳು, ದಕ್ಷಿಣದಲ್ಲಿ ವಿಂಧ್ಯ ಪರ್ವತಗಳ ಮಧ್ಯದಲ್ಲಿ ಕಂಡು ಬರುವಂತ ಬೆಟ್ಟಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಮಾಳವ ಪ್ರಸ್ಥಭೂಮಿ. ಇದನ್ನೇ ಹಸಿರು ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಬರ್ಕೊಂಡ್ರಿ? ಇದರ ಈ ಮಾಳವ ಪ್ರಸ್ಥಭೂಮಿ ಅಪೋಸಿಟ್ ಒಂದು ಪ್ರಸ್ಥಭೂಮಿ ಇದೆ ನೋಡಿ ಇಲ್ಲಿ. ಇದು ಯಾವ್ದಂದ್ರೆ ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಛೋಟಾ ನಾಗಪುರ ಪ್ರಸ್ಥಭೂಮಿ. ಛೋಟಾ ನಾಗಪುರ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಂತ ಕರೀತಾರೆ. ಭಾರತದ ರೂರ್. ಛೋಟಾ ನಾಗ್ಪುರ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಥವಾ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ. ಛೋಟಾ ನಾಗ್ಪುರ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಎಂದು ಕರೆಯುತ್ತಾರೆ ಅಥವಾ ಭಾರತದ ರೂರ್ ಅಂತ ಕರೀತಾರ. ಈ ಛೋಟಾ ನಾಗ್ಪುರ ಪ್ರಸ್ಥಭೂಮಿ 2 ಪರ್ವತಗಳ ಮಧ್ಯೆ ಹಂಚಿಕೆಯಾಗಿದೆ. ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಯಾವ ಪರ್ವತ ಅಂದ್ರೆ ಉತ್ತರದಲ್ಲಿ ರಾಜಮಹಲ್ ಬೆಟ್ಟಗಳು. ರಾಜಮಹಲ್ ಬೆಟ್ಟಗಳು
ರಾಜಮಹಲ್ ಬೆಟ್ಟಗಳು, ಉತ್ತರದಲ್ಲಿ ರಾಜಮಹಲ್ ಬೆಟ್ಟಗಳು, ದಕ್ಷಿಣದಲ್ಲಿ ಮಹಾದೇವ ಬೆಟ್ಟಗಳು. ಮಹಾದೇವ ಬೆಟ್ಟಗಳು ಉತ್ತರದಲ್ಲಿ, ನಾರ್ತ್ ಪ್ಲೇಸ್ ಉತ್ತರದಲ್ಲಿ ಮಹಾದೇವ ರಾಜಮಹಲ್ ಬೆಟ್ಟಗಳು, ದಕ್ಷಿಣದಲ್ಲಿ ಮಹಾದೇವ ಬೆಟ್ಟಗಳು. ಉತ್ತರದ ರಾಜಮಹಲ್ ಬೆಟ್ಟ, ದಕ್ಷಿಣದ ಮಹಾದೇವ ಬೆಟ್ಟಗಳ ಮಧ್ಯದಲ್ಲಿ ಕಂಡುಬರುವ ಪ್ರಸ್ಥಭೂಮಿಯೇ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರು. ಸಾಮಾನ್ಯವಾಗಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಯಾವ್ಯಾವ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಜಾರ್ಖಂಡ್, ಒಡಿಸ್ಸಾ, ಜಾರ್ಖಂಡ, ಒಡಿಸ್ಸಾ, ಛತ್ತೀಸ್ಗಢ ರಾಜ್ಯ, ಜಾರ್ಖಂಡ, ಒಡಿಸ್ಸಾ, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶದಲ್ಲಿ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಹಂಚಿಕೆಯಾಗಿದೆ. ಆದ್ದರಿಂದ ಇದನ್ನೇನು ಕರೀತಾರೆ ಅಂದ್ರೆ ಭಾರತದ ರೂರ್ ಅಂತ ಕರೆದರು. ಯಾವ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಂತ ಕರೆದ್ರು ಅಂದ್ರೆ ಬಹಳಷ್ಟು ಗರಿಷ್ಠ ಈ ಒಂದು ಇಲ್ಲಿಂದ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡ್ಲಾಗ್ತದೆ. ಇಲ್ಲಿಂದ ಖನಿಜ ಸಂಪನ್ಮೂಲಗಳನ್ನ ಎಲ್ಲಿ ರಫ್ತು ಮಾಡ್ಲಾಗ್ತದೆ ಅಂದ್ರ ಇಲ್ಲೊಂದು ದ್ವೀಪ ಇದೆ. ಒಡಿಸ್ಸಾ ರಾಜ್ಯದಲ್ಲಿ ಪಾರದೀಪ ಅಂತಿದೆ. ಈ ಪಾರದೀಪ ಬಂದರದ ಮೂಲಕ ರಫ್ತು ಮಾಡ್ಲಾಗ್ತದೆ. ಪಾರದೀಪ ಎಂಬ ಬಂದರ ಯಾವ ರಾಜ್ಯದಲ್ಲಿದೆ ಅಂದ್ರೆ ಒಡಿಸ್ಸಾ ರಾಜ್ಯ. ಇದನ್ನ ಭಾರತದ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರೀತಾರೆ. ಪಾರದೀಪ ಬಂದರವನ್ನ ಭಾರತದ ಸುವರ್ಣಾಕಾರದೇನು ತ್ರಿಕೋನ ಗೋಲ್ಡನ್ ಟ್ರ್ಯಾಂಗಲ್ ಪೋರ್ಟ್ ಅಂತ ಕರೀತಾರೆ. ಗೋಲ್ಡನ್ ಟ್ರ್ಯಾಂಗಲ್ ಪೋರ್ಟ್ ಅಂದ್ರ ಸುವರ್ಣ ತ್ರಿಕೋನಾಕಾರದ ಬಂದರ ಯಾವಂದ್ರ ಪಾರದೀಪ, ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ. ಇಲ್ಲಿಂದನೇ ಈ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡಲಾಗುತ್ತದೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಎಂದು ಕರೆಯುತ್ತಾರೆ. ಭಾರತ ಖನಿಜ ಸಂಪನ್ಮೂಲಗಳ ಬಟ್ಟಲು. ಉತ್ತರದಲ್ಲಿ ರಾಜಮಹಲ್ ಬೆಟ್ಟಗಳು, ದಕ್ಷಿಣದಲ್ಲಿ ಮಹಾದೇವ ಬೆಟ್ಟಗಳ ಮಧ್ಯದಲ್ಲಿ ಈ ಒಂದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಹಂಚಿಕೆಯಾಗಿದೆ. ಇಲ್ಲಿ ಉತ್ಪಾದನೆಯಾಗುವಂತ ಖನಿಜ ಸಂಪನ್ಮೂಲಗಳನ್ನ ಹೆಂಗ್ ರಫ್ತು ಮಾಡಲಾಗ್ತದೆ ಅಂತಂದ್ರ ಒಡಿಸ್ಸಾ ರಾಜ್ಯದ ಪಾರದೀಪ ಬಂದರದ ಮೂಲಕ ರಫ್ತು ಮಾಡಲಾಗುತ್ತದೆ. ಪಾರದೀಪ ಬಂದರವನ್ನು ಭಾರತದ ಖನಿಜ ಸಂಪನ್ಮೂಲಗಳ ತ್ರಿಕೋನಾಕಾರದ ಬಂದರ ಅಂತ ಹೇಳಿ ಕರೆದರು. ಓಕೆ, ಇದರ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ.